ಸರ್ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕಿವಿ ಮಾತಲ್ಲ, ನೇರವಾಗಿ ಹೇಳ್ತಾ ಇದೀವಿ. ನೀವು ಬಂದಿದ್ದೀರಾ, ಒಳ್ಳೆ ಆಡಳಿತ ಕೊಡ್ತೀರಾ ಅನ್ನೋದು ನಮ್ಮ ಭಾವನೆ ಇದೆ. ಆದ್ರೆ ಬಂಗಾರಪ್ಪನವ್ರ ಕಾಲದ್ದು 91ನೇ ಇಸ್ವಿದು ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಮೊನ್ನೆ ನೀವು ಸಿದ್ದರಾಮಯ್ಯ ಫೀಲ್ಡ್ ಅಲ್ಲಿ ಅವರ ಇದರಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ರಿ, ನಿಮ್ಗೆ ಅನುಭವ ಇದೆ. ಅನುಭವನ ಮುಂದಿಟ್ಕೊಳ್ಳಿ. ಜಲತಜ್ಞರ ಕರೆಸಿ ಕಾವೇರಿ ಡ್ಯಾಮ್ ಪರಿಶೀಲನೆ ಮಾಡಿಸಿ. ನೀರಿದ್ರೆ ಬಿಡಿ, ಕುಡಿಲಿಕ್ಕೆ ನೀರಿಲ್ಲ. ಪಾಪ ನಮ್ಮ ಶ್ರೀರಂಗಪಟ್ಟಣ ಮಂಡ್ಯದವರು ಬಾಯಿ ಬಡ್ಕೋದವ್ರೆ, ನಾಳೆಗೆ ನೀರು ಬಿಡಿ, ನಮ್ಮ ಕಬ್ಬಿಗೆ ಗದ್ದೆ ಭತ್ತಕ್ಕೆ ನೀರಿಲ್ಲ ಅಂತ. ನೀವು ಯಾಕೆ ಸರ್ ನೀವು ತಮಿಳ್ನಾಡವ್ರು ಇದಕ್ಕೆ ನೀವು ಒಪ್ಕೋತಾ ಇದ್ದೀರಾ? ಒಪ್ಕೋಬೇಡಿ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಆಡಳಿತನ ನಾವು ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ. ನಿಮ್ಮ ಆಡಳಿತ ನೋಡಬೇಕು ಅಂತ. ನೀವು ಈಗಲೇ ಎಡಿಬಿಟ್ರೆ ನೀವು 2 ವರ್ಷ ಪೂರೈಸೋದು ಕಷ್ಟ ಆಗುತ್ತೆ. ಜನ ರೊಚ್ಚಿಗೆ ಹೇಳ್ತಾರೆ. 91ನೇ ಇಸ್ವಿ ಮರ್ಕಳಿಸ್ಬಾರ್ದು, ರಕ್ತಪಾತ ಆಗುತ್ತೆ. ಆ ರಕ್ತಪಾತ ನೀವು ತಡಿಬೇಕು ಅಂದ್ರೆ ಅದನ್ನ ನೀವು ತಡಿಬೇಕು. ವಿಜಯ್ ಜೊತೆ ಮಾತಾಡ್ಬೇಕು. ಇದು ನಮ್ಮ ಕಾಲಕ್ಕೆ ಸರಿ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಏನಾದ್ರು ನೀವು ನೀರು ಬಿಟ್ಟಿದ್ದೆ ಆದ್ರೆ, ಅವರ ಆದೇಶ ನೀವು ಪರಿಪಾಲನೆ ಮಾಡಿದ್ದೆ ಆದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನಿರಲ್ಲ ಸರ್. ಕನ್ನಡಿಗರು ರೊಚ್ಚಿಗೆ ಹೇಳ್ತಾರೆ, ರಕ್ತಪಾತ ಆಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಸುಮ್ಮನೆ ಹೋರಾಟ ಅಲ್ಲ, ಹೋರಾಟದ ಉತ್ತಿ ಯಾವ ರೀತಿ ಹೋಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಸರ್. ಕನ್ನಡಿಗರು ರೊಚ್ಚಿಗೆದ್ರೆ ಖಂಡಿತವಾಗ್ಲೂ ರಕ್ತಪಾತ ಆಗೋದು ಗ್ಯಾರಂಟಿ. ಇದಕ್ಕೆ ಅವಕಾಶ ಕೊಡಬೇಡಿ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಮಾತಾಡ್ಬೇಕು. ನೀವು ಕೇಂದ್ರ ಜೊತೆ ಮಾತಾಡಿ, ಸರ್ವಪಕ್ಷ ನೀರ ತಗೊಂಡೋಗಿ ಮಾತಾಡ್ಬೇಕು. ಆ ತೇಜಸ್ವಿ ಸೂರ್ಯ ಮೊನ್ನೆ ಕೃಷ್ಣಾ ನದಿ ಬಗ್ಗೆ ಮಾತಾಡೋರೆ. ಯಾಕೆ ಬೆಂಗಳೂರು ದಕ್ಷಿಣಕ್ಕೆ ಸಂಸದರು ನಿಮಗೆ ಕಾವೇರಿ ಕಣ್ಣಿ ಕಾಣಲ್ವಾ? ತಮಿಳ್ನಾಡಿನ ನೀರು ಬಿಡೋಕ್ಕೆ ಆದೇಶ ಮಾಡೋರು, ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ನಿಮಗೆಲ್ಲ ಏನು ಮಾಡಬೇಕು ಅಂದರೆ, ಮುಂದಿನ ಸಲದಲ್ಲಿ ಕನ್ನಡಿಗರು ನಿಮ್ಮನ್ನು ಮನೆ ಕಳ್ಸೋ ಕೆಲಸ ಮಾಡ್ತಾರೆ. ಹಾಗಾಗಿ ಈಗಲಾದ ಧ್ವನಿ ಎತ್ರಿ. ನಮ್ಮ ಚಲನಚಿತ್ರ ನಟರು ಇದ್ದಾರೆ, ಚಲನಚಿತ್ರ ನಟಿಯರಿದ್ದಾರೆ. ನೀವು ಯಾಕೆ ಕಾವೇರಿ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ನಿಮ್ಮ ಸಿನಿಮಾ ನೋಡೋರು ಕನ್ನಡಿಗರು, ನಿಮ್ಮ ಸಿನಿಮಾಗಳು ನೋಡೋರು ತಮಿಳ್ನಾಡವ್ರು ಬರಲ್ಲ, ಇದು ಕೇಂದ್ರದವ್ರು ಬರಲ್ಲ. ನೀವು ಇಲ್ಲಿರೋದು, ಇಲ್ಲಿ ಕನ್ನಡಿಗರೇ ನಿಮ್ಮ ಸಿನಿಮಾ ನೋಡೋದು. ಧ್ವನಿ ಎತ್ರಿ, ರೋಡ್ಗಿಳಿರಿ, ನಮ್ಮ ಜೊತೆ ಕೈ ಜೋಡಿಸ್ರಿ. ನಿಮ್ಮ ಸಿನಿಮಾ ನಾವೇ ನೋಡೋದು, ನಿಮ್ಮ ಸಿನಿಮಾ ನಾವೇ ಗೆಲ್ಸೋದು. ನೀವ್ಯಾಕೆ ಧ್ವನಿ ಎತ್ತಾ ಇಲ್ಲ? ನಟ ನಟಿಯರು ನೀವು ಯಾಕೆ ನೀವು ಹೀರೋ ಇನ್ನು ಅನ್ಸ್ಕೊಂಡ್ರೆ ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ ಕಾವೇರಿ ಬಗ್ಗೆ? ಕಾವೇರಿ ನೀರು ಕುಡಿತಾ ಇಲ್ವ ನೀವು? ಮಾತಾಡ್ರಿ, ಬರ್ರಿ ರೋಡ್ಗೆ, ಕರವೇ ಜೊತೆ ಕೈ ಜೋಡಿಸ್ರಿ. ನಿಮ್ಮ ಜೊತೆ ನಾವು ಬರ್ತೀವಿ, ಏನಾದ್ರು ನಿಮ್ಮ ಜೊತೆ ನಿಂತ್ಕೋತೀವಿ. ಕನ್ನಡಿಗರು ಇದ್ರೆ ಕಣ್ರಿ ನೀವು, ಕನ್ನಡಿಗರಿಲ್ಲ ಅಂದ್ರೆ ನೀವು ಹೀರೋ ಅಲ್ಲ, ಝೀರೋ. ಬನ್ನಿ ರೋಡ್ಗೆ, ಬನ್ನಿ ಕೈ ಜೋಡಿಸಿ, ನಿಮ್ಮ ಜೊತೆ ನಾವು ಇರ್ತೀವಿ. ಮುಂದಾದ ರಕ್ತಪಾತನ ತಡೆ ಹಿಡಿಯೋಣ, ತಮಿಳ್ನಾಡಿನ ನೀರು ಬಿಡೋದು ತಡೆಯೋಣ. ಯಾಕೆಂದ್ರೆ ಇಲ್ಲಿ ಮಳೆ ಇಲ್ಲ, ಬೆಳೆಗೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಇಂಥ ಪರಿಸ್ಥಿತಿಲಿ ಹೆಂಗೆ ನೀವು ತಮಿಳ್ನಾಡಿನ ನೀರು ಬಿಡ್ತೀರಾ? ಡಿ.ಕೆ. ಶಿವಕುಮಾರ್ ಅವರೇ, ಇದ್ರ ಜೊತೆ ಸರ್ವಪಕ್ಷ ನಿಯೋಗ ತಗೊಂಡೆ ಮಾತಾಡ್ರಿ. ಆ ಮೋದಿ ಅವ್ರಿಗೆ ಅರ್ಥ ಮಾಡಿಸ್ರಿ. ಅವ್ರಿಗೆ ಗೊತ್ತಿಲ್ಲ, ಅವರು ಎಲ್ಲ ಇತ್ತಾಳೆ ಕಿವಿಯರು. ನೀವು ಮಾತಾಡ್ಬೇಕು, ಕಾವೇರಿ ಬಗ್ಗೆ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿದಾಗ ನಿಮ್ಗೊಂದು ಬೆಲೆ ಸಿಗುತ್ತೆ. ನಿಮ್ಮ ಆಡಳಿತನ ಕಾತರದಿಂದ ಕಾಯ್ತಾ ಇದೀವಿ ನಾವು ನೋಡ್ಬೇಕು. 2 ವರ್ಷ ನೀವು ಇರಬೇಕು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರೇ, ಕಾವೇರಿ ನೀರು ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಹಾಗಾಗಿ ಕನ್ನಡಿಗರು ಒಟ್ಟಿಗೆ ಹೇಳೋದಕ್ಕೆ ಮುಂಚೆ ನೀವು ಎಚ್ಚರವಾಗಿರಿ. ಇದೇ ಬಯಸ್ತೀವಿ. ಕೇಸರಿ ವೈಬ್ಸ್ ಅರ್ಪಿಸೋ ಲಕ್ಕಿ ಡಿಪ್ ಕಾರ್ಯಕ್ರಮ ಇದು. ಸೀಸನ್ 2 ವಿಶೇಷವಾಗಿದ್ದು 24 ತಿಂಗಳುಗಳ ಈ ಅವಧಿಯಲ್ಲಿ 3 ಥಾರ್ ಕಾರ್, 3 ಮಾರುತಿ ಸುಜುಕಿ ಕಾರ್, BMW ಬೈಕ್, R15 ಬೈಕ್ ಸೇರಿದಂತೆ ಬೆಲೆ ಬಾಳೋ ಬಹುಮಾನಗಳನ್ನ ಹೊಂದಿದೆ. ನೀವು ಕೂಡ ಈ ಸೀಸನ್ 2 ಅಲ್ಲಿ ಮೆಂಬರ್ ಆಗೋಕೆ ಬಯಸ್ತೀರಾ? ಹಾಗಾದ್ರೆ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ. ಲಿಮಿಟೆಡ್ ಸೀಟ್ಗಳನ್ನ ನಿಮ್ಮದಾಗಿಸ್ಕೊಂಡು ಅದ್ಭುತವಾದ ಬಹುಮಾನಗಳನ್ನ ತಮ್ಮದಾಗಿಸ್ಕೊಳ್ಳಿ. ಇಂದಿನ ಸಣ್ಣ ಹೂಡಿಕೆ, ನಾಳಿನ ದೊಡ್ಡ ಪ್ರತಿಫಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9036053943 9036053945.